ಪ್ರಿಯಾಂಕ್ ಖರ್ಗೆ ಅವರಿಗೆ, ನಾಯಕರಾದಂತ ಪ್ರಿಯಾಂಕ್ ಖರ್ಗೆ ಅವರಿಗೆ, 50 ವರ್ಷ ರಾಜಕಾರಣ ಮಾಡ್ಕೊಂಡ್ಬಂದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, 50-60 ವರ್ಷದ ರಾಜಕಾರಣ ಮಾಡ್ಕೊಂಡ್ಬಂದು ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ಬಂದಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು ಖರ್ಗೆ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ. ಸಮರ್ಥ ಆಡಳಿತಗಾರ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ, ಸಮರ್ಥ ಆಡಳಿತಗಾರ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ. ಉದ್ದೇಶ ಏನಿಲ್ಲ, ನಮ್ಮೆಲ್ಲರ ಧೀಮಂತ ನಾಯಕ, ಬಡವರ ಬಂಧು ಮತ್ತು ಡೈನಾಮಿಕ್ ಯುವ ನಾಯಕ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಈ ಒಂದು ನೂತನ ಸಚಿವ ಸಂಪುಟದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ಒಂದು ಪ್ರಬಲವಾದಂಥ ಖಾತೆಯನ್ನು ಕೊಡಬೇಕು. ಯಾಕೆ ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಬಲವಾದಂಥ ಖಾತೆ ಮತ್ತು DCMನೇ ಕೊಡಲೇಬೇಕು ಅಂತೇಳಿ ನಾವೆಲ್ಲ ಉಗ್ರವಾದಂಥ ಹೋರಾಟ ಮಾಡ್ತಾಯಿದ್ದೀವಿ ಅಂದರೆ ಯಾಕೆ ಅಂದರೆ ಅವರು ಪಕ್ಷಕ್ಕೋಸ್ಕರ ಭಾಳ ನಿಷ್ಠೆಯಾಗಿದ್ದಾರೆ ಮತ್ತು ಪಕ್ಷಕ್ಕೋಸ್ಕರ ಭಾಳಷ್ಟು ದುಡಿದಿದ್ದಾರೆ, ಶ್ರಮಿಸಿದ್ದಾರೆ ಮತ್ತು ಅವ್ರು ಯಾವುದೇ ಖಾತೆಗಳನ್ನು ನಿಭಾಯಿಸಿದ್ರು ಸಹ ಸಮರ್ಥಕವಾಗಿ ನಿಭಾಯಿಸಿದ್ದಾರೆ. ಆ ಖಾತೆಗಳಲ್ಲಿ ತುಂಬ ಬದಲಾವಣೆಗಳನ್ನು ತಂದಿದ್ದಾರೆ. ಶೋಷಿತರು, ಹಿಂದುಳಿದವರು, ಬಡವರು, ದಲಿತರು, ರೈತರು, ಕಾರ್ಮಿಕರ ಪರವಾಗಿ ಯಾವಾಗಲೂ ಸಹ ದುಡಿತಾ ಇದ್ದಾರೆ, ಚಿಂತಿಸ್ತಾ ಇದ್ದಾರೆ. ಅವರು ಸಮಾಜವಾದಿ ಮತ್ತು ಜಾತ್ಯತೀತ ಹಿನ್ನೆಲೆಯಲ್ಲಿ ಅವರು ಚಿಂತನೆಗಳಿದೆ. ಹಾಗಾಗಿ ಈ ಭಾರತದ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಈ ರಾಜ್ಯದಲ್ಲಿ ಯುವ ನಾಯಕ ಯಾರು ಇದ್ದರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬರು. ಹಾಗಾಗಿ ಅವ್ರಿಗೆ ಆ ಒಂದು ಉನ್ನತ ಸ್ಥಾನವನ್ನು DCMನ ನೀಡಲೇಬೇಕು. ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅತಿ ಹೆಚ್ಚು ಹೆಸರು ಬರ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಹಾಗಾಗಿ ಅವ್ರು ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ಅವರು ಯಾಕೆ ಕೊಡಬೇಕಪ್ಪ ಅಂದರೆ ಅವ್ರಿಗೆ ಕೊಲೆ ಬೆದರಿಕೆ ಆದಂಥ ಎಷ್ಟೋ ಒಂದು ಬೆದರಿಕೆಗಳು ಬಂದು ಅವ್ರ ಕುಟುಂಬವನ್ನೇ ಮುಗಿಸ್ತೀವಿ, ಅವ್ರನ್ನೇ ಮುಗಿಸ್ತೀವಿ ಅಂತೆಲ್ಲ ಬಂದರು. ಆದರೆ ಅದು ಯಾವುದಕ್ಕೂ ಕೇರ್ ಮಾಡದೆ ಜಗ್ಗದೆ ಪಕ್ಷ ಮತ್ತು ಸರ್ಕಾರಕ್ಕೆ ಗಟ್ಟಿಯಾಗಿ ನಿಂತು ಹೆಸರು ಬರ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅಂಥ ಒಂದು ಡೈನಾಮಿಕ್ ಯುವ ನಾಯಕನಿಗೆ, ಒಂದು ಬದ್ಧತೆ ಇರತಕ್ಕಂಥ ನಾಯಕನಿಗೆ ನೀವು DCMನ ನೀಡಲೇಬೇಕು ಅಂತೇಳಿ ನಾವೆಲ್ಲ ಒಕ್ಕರ್ಲಿಂದ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಮೈಸೂರಿನಿಂದ ನಾವು ಈ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂದರೆ ಮೇಡಮ್, ಎಲ್ಲರಿಗೂ ಕೇಳ್ತಕ್ಕಂಥದ್ದು ಅವರು ರಕ್ಕು ಸಂವಿಧಾನಾತ್ಮಕವಾಗಿ. ಆದರೆ ನಾವೇನು ಹೇಳ್ತಕ್ಕಂಥದ್ದು, ಯಾರಿಗೆ ಪ್ರತಿಭೆ ಇದೆ, ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಯಾರು ಕೆಲಸ ಮಾಡ್ತಕ್ಕಂಥ ಚಾಕಚಕ್ಯತೆ ಇದೆ, ಪಕ್ಷಕ್ಕೆ ಹೆಸರು ಬರ್ತಕ್ಕಂಥ ಕೆಲಸವನ್ನು, ಸರ್ಕಾರಕ್ಕೆ ಹೆಸರು ಬರ್ತಕ್ಕಂಥ ಕೆಲಸವನ್ನು, ಆ ಸ್ಥಾನಕ್ಕೆ ಹುದ್ದೆಗೆ ಒಂದು ಗೌರವ ತರ್ತಕ್ಕಂಥ ಕೆಲಸ ಅಂತ ಕೇಳ್ತಲ್ಲ. ಅವ್ರ ಶಕ್ತಿ ಸಾಮರ್ಥ್ಯ ಏನಿದೆ, ಅವ್ರ ಪ್ರತಿಭೆ ಏನಿದೆ, ಅವ್ರ ಹೋರಾಟ ಏನಿದೆ, ಅವ್ರ ಪಕ್ಷಕ್ಕೋಸ್ಕರ ಏನು ಇಷ್ಟ ಇದೆ, ಮತ್ತು ಸರ್ಕಾರಕ್ಕೆ ಅವರು ಪ್ರಾಮಾಣಿಕವಾದಂಥದ್ದು ಏನು ಮಾಡಿದ್ದಾರೆ, ಇದನ್ನು ಕೊಟ್ಟು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಸರ್, ನಾನು ವಿಜಯ್ ಕುಮಾರ್ ಬಂಡಿಪಳ್ಳಿ ಅಂತ, KPCC ಕನ್ವೀನರು. ಮೈಸೂರು ಜಿಲ್ಲೆಯಾದ್ಯಂತ ಎಲ್ಲ ದಲಿತ ಪರ ಸಂಘಟನೆಗಳು, ಮೈಸೂರು ಜಿಲ್ಲೆಯಾದ್ಯಂತ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಅಭಿಮಾನಿಗಳು, ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಇವತ್ತು ಮೈಸೂರಿನಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಒಂದು DCM ಹುದ್ದೆಯನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರು ಕಾಂಗ್ರೆಸ್ನ ಕಟ್ಟಾಳು, ಒಬ್ಬ ದೂರದೃಷ್ಟಿ ಇರ್ತಕ್ಕಂಥ ನಾಯಕ. ಯಾವುದೇ ಇಲಾಖೆ, ಯಾವುದೇ ಒಂದು ಖಾತೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ವರಿಷ್ಠರು ಅವರು ಯಾವುದೇ ಕಪ್ಪು ಚುಕ್ಕಿ ಇಲ್ಲದಿರೋಂಥ ರೀತಿಯಲ್ಲಿ ಸಮರ್ಥವಾಗಿ ಆಡಳಿತವನ್ನು ಮಾಡ್ಕೊಬಂದಂಥ ಒಬ್ಬ ಧೀಮಂತ ನಾಯಕ ಯಾರಾದರೂ ಇದ್ದರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬರು. ವಿರೋಧ ಪಕ್ಷಗಳಿಗೆ ಒಂದು ರೀತಿಯಾದಂಥ ಸಿಂಹ ಸ್ವಪ್ನವಾಗಿ ಅವರು ಆಡಳಿತವನ್ನು, ಕಾರ್ಯಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿರೋಂಥ ಒಬ್ಬ ನಾಯಕ. ನಿಮಗೆ ಗೊತ್ತು, ಕಳೆದ ಬಾರಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ 10 ಹಲವು ಹಗರಣಗಳನ್ನು ಮೊನ್ನೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅದನ್ನು ಬಯಲು ಮಾಡಿದಂಥವರು. ಉದಾಹರಣೆಗೆ ಕಮಿಷನ್ ದಂಧೆ, 40% ಕಮಿಷನ್ ದಂಧೆ, ಮತ್ತು ಅಂಗ ಕಲ್ಯಾಣ ಯೋಜನೆಯ ಒಂದು ಹಗರಣಗಳು, ಹೀಗೆ ಅನೇಕ ರೀತಿಯ ಒಂದು BJP ಸರ್ಕಾರದ ದುರಾಡಳಿತ ಮತ್ತು ಅವರ ಕಾರ್ಯವೈಫಲ್ಯಗಳನ್ನು ಎತ್ತಿ ಹಿಡಿದಂಥ ಒಬ್ಬ ಧೀಮಂತ ನಾಯಕ ಈ ರಾಜ್ಯದಲ್ಲಿ ಯಾರು ಇದ್ದರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬರು ಅಂತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳ್ತೀವಿ. ನೋಡಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೀವೆಲ್ಲ
ಅರ್ಥ ಮಾಡ್ಕೋಬೇಕು. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೇವಲ ಉಪಮುಖ್ಯಮಂತ್ರಿ ಅಲ್ಲ, ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ತಾಕತ್ತು, ದಕ್ಷತೆ, ಎದೆಗಾರಿಕೆ ಇರ್ತಕ್ಕಂಥ ಒಬ್ಬ ನಾಯಕ, ಯುವ ನಾಯಕ ಈ ರಾಜ್ಯದಲ್ಲಿ ಯಾರು ಇದ್ದಾರೆ ಅಂದರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬರು. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಒತ್ತಾಯ ಇದೆ. ನಿಮ್ಮ ಹೆಸರು ಹೇಳ್ಬಿಡಿ ಸರ್. ಬಿಳಕೆರೆ ಸ್ವಾಮಿ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿದ್ದೀನಿ. ಓಕೆ.